ಹೆಲೋ ಗೈಸ್, ವೆಲ್ಕಮ್ ಟು ಇನ್ನೊಂದು ಹೊಸ ವಿಡಿಯೋ. ಸೊ ನೀವು ತಮ್ಲೇನಲ್ಲಿ ನೋಡಿರೋ ಹಾಗೆ ಈ ಒಂದು ವಿಡಿಯೋ ರೋಸ್ಟ್ ಅಲ್ಲ, ಕಾಮಿಡಿ ಅಲ್ಲ, ಫನ್ ಅಲ್ಲ. ಇದು ನನ್ನ ಒಂದು ಲೈಫ್ ಜರ್ನಿ ಅಂತಲೇ ಕನ್ಸಿಡರ್ ಮಾಡೋಣ. ಸೊ ಏನಪ್ಪ ಅಂತಂದರೆ ಕತೆ, ನೀವು ತಮ್ಲೇನಲ್ಲಿ ನೋಡಿರೋ ಹಾಗೆ ನಾನೊಂದು ಗಾಡಿ ತಗೊಂಡಿದ್ದೆ. ಸೊ ಯಾವ ಗಾಡಿ ಏನಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಆ ಒಂದು ಗಾಡಿ ಬಗ್ಗೆ, ನಾನು ಗಾಡಿ ತಗೊಂಡಿದ್ದ ವೀಡಿಯೋಗಳನ್ನೆಲ್ಲ ಮಾಡಿ ನಾನು ಇನ್ನೊಂದು ಚಾನಲ್ ಇತ್ತಲ್ಲ, ಮಾರಿ ಗೋಲ್ಡ್ ಬ್ಲಾಗ್ಸ್ ಅಂತ, ಆ ಒಂದು ಚಾನಲ್ಗೆ ಅಪ್ಲೋಡ್ ಮಾಡಿದ್ದೆ. ಸೊ ನಿಮಗೆ ಗೊತ್ತಿರುತ್ತೆ, ಅಲ್ಲೂ ಇಲ್ಲೂ ವಾಚ್ ಮಾಡಿದ್ರಿ ಕೆಲವೊಂದು ಜನ. ಈಗ ರೀಸೆಂಟಾಗಿ ವಿಡಿಯೋಸ್ ಅದಕ್ಕೆ ಹಾಕಿಲ್ಲ. ಸೊ ಅದಕ್ಕೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ಇದು ಅದು ಎರಡು ಮೇಂಟೈನ್ ಮಾಡೋದಕ್ಕಾಗ್ತಿಲ್ಲ, ಸಾರಿ. ಆದಷ್ಟು ಇಲ್ಲೇ ನೋಡಿ, ಇಲ್ಲೇ ವಿಡಿಯೋಸ್ ಹಾಕ್ತೀನಿ. ಸೊ ಈಗ ಮೇನ್ ಮ್ಯಾಟ್ರ್ ಬರುವ. ಸೊ ಗಾಡಿ ತಗೊಂಡಿದ್ದಲ್ಲ, ಅದ್ರ ವೀಡಿಯೋಸ್ಗಳೆಲ್ಲ ಅದಕ್ಕೆ ಅಪ್ಲೋಡ್ ಮಾಡಿದ್ದಲ್ಲ, ಅದರಿಂದ ಸ್ವಲ್ಪ ಕ್ಲಿಪ್ಪಿಂಗೆಲ್ಲ ತೊಗೊಂಡು ಇದರಲ್ಲಿ ಮೆಮೊರಿಯಾಗಿ ಉಳ್ಕೊಳ್ಳಿ. ಯಾಕಂದರೆ ಇದು ನಂದು ಮೇಯ್ನ್ ಚಾನಲ್ಲು. ನನಗಿದರಲ್ಲಿ ಇನ್ಕಮ್ಮು ಅದಕ್ಕಿಂತ ನನಗೊಂದು ಮೆಮೊರಿ. ನಾನು ಇದನ್ನೆಲ್ಲ ಡಾಕ್ಯುಮೆಂಟ್ರಿ ಥರ ಇರುತ್ತೆ ಲೈಫ್ ಟೈಮ್. ನಾನು ಇನ್ನು 10 ವರ್ಷ ಬಿಟ್ಟು ನಾನು ನೋಡಿದ್ರು ನನಗೆ ನಾನು ವಯಸ್ಸಿನಲ್ಲಿ ಇದನ್ನು ತಗೊಂಡಿದ್ದೆ ಅನ್ನೋದು ನನಗೆ ಗೊತ್ತಾಗಲಿ ಅಂತ. ನಾನು ಜಾಸ್ತಿ ಉದ್ದ ಮಾಡೋದಕ್ಕೋಗಲ್ಲ ವಿಡಿಯೋನ, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಇಷ್ಟೇ, ಇನ್ನೇನಿಲ್ಲ. ಡೈರೆಕ್ಟಾಗಿ ನೋಡಿ ಹೇಗಿತ್ತು ಏನಂತ ಕಮೆಂಟಲ್ಲಿ ತಿಳಿಸಿ. ಸಿಗುವ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ಸೊ ಗೈಸ್, ಇವಾಗ ಅಮೃತನ ಕರ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಬಂದೆ ತೋಟದಿಂದ. ಇವಾಗ ಫ್ರೆಶಪ್ ಹೋಗ್ಬಿಟ್ಟು ಹೋಗ್ಬೇಕು ಇವಾಗ. ಸೊ ಸಮಥಿಂಗ್ ಇಸ್ ಫಿಶಿಂಗ್. ಹೇಳಿ, ನೀನು ಹೇಳು. ಸಮಥಿಂಗ್ ಇಸ್ ಫಿಶಿಂಗ್. ಏನು ಫಿಶಿಂಗ್ ಮಾಡ್ತಿದ್ದೆ ಗೊತ್ತಿಲ್ಲ. ಸೊ ಇವಾಗ ಲೆಟ್ಸ್ ಗೋ. ಸಮಥಿಂಗ್ ಇಸ್ ಫಿಶಿಂಗ್. ತೆಗೆದಿದ್ದೆ ಗುರು, ಮತ್ತಾಗ್ಬಿಟ್ಟೆ ಇದನ್ನು. ಸೊ ಲೆಟ್ಸ್ ಗೋ, ಹೋಗುವ. ಸೊ ಗಾಯ್ಸ್, ವಿಷಯ ಏನಪ್ಪ ಅಂತಂದರೆ, ಒಂದು ಹೊಸ ಗಾಡಿ ತಗೊತಾ ಇದ್ದೀನಿ. ಹೊಸದು ಅಂತ ಹೇಳೋದಕ್ಕಾಗಲ್ಲ, ನನಗೆ ಹೊಸದೇ. ಸೊ ನಿಮಗೆ ಹೊಸದು ಅಂತ ಏನು ಹೇಳೋದಕ್ಕಾಗಲ್ಲ. ಸೊ ಇಷ್ಟು ದಿನದ ಪ್ರಯತ್ನ, ಸತತ ಪ್ರಯತ್ನ, ಸ್ಯಾಕ್ರಿಫೈಸಸ್ಸು, ಅದು ಎಲ್ಲ ಮಾಡಿ ಫೈನಲಿ ಸೊ ಸೆಕೆಂಡ್ ಹ್ಯಾಂಡ್ಲೇ ತಗೊತಾ ಇದ್ದೀನಿ. ಸೊ ನನಗಂತೂ ತುಂಬ ಖುಷಿ ಇದೆ. ಯಾಕಂದರೆ ನಾನೊಬ್ಬ ಮಿಡಲ್ ಕ್ಲಾಸ್ ಹುಡುಗ ಆಗಿ ನನ್ನ ಜವಾಬ್ದಾರಿಗಳನ್ನ ನಾನು ಹೊತ್ಕೊಂಡು ನಾನು ಸ್ವಂತವಾಗಿ ದುಡ್ದು ನಾನು ತಗೊಳ್ತಾ ಇರೋದು. ನನಗೆ ತುಂಬ ಖುಷಿ ಇದೆ. ಸೆಕೆಂಡೇ ಆಗಲಿ, ಅದು ಸೆಕೆಂಡ ಫಸ್ಟ್ ಅದು ಮ್ಯಾಟರ್ ಅಲ್ಲ. ನಾನೊಂದು ನನ್ನ ಕೈಯಿಂದ ನಾನು ಸ್ವಂತವಾಗಿ ನಾನೊಂದು ಗಾಡಿ ತಗೊತಾ ಇದ್ದೀನಿ ಅಂದರೆ ಅದು ನನಗೆ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ. ಸೊ ನಮ್ಮ TVS XR100 ತಗೊಂಡು ಭಾಳ ದಿನ ಏನಾಗಿಲ್ಲ, ಇದೇ 2025 ಡಿಸೆಂಬರಲ್ಲಿ ತಗೊಂಡಿದ್ದು. ಸೊ ಇಲ್ಲಿಗೆ ಹತ್ತತ್ರ 5-6 ತಿಂಗಳಾಯಿತು. 6 ತಿಂಗಳಿಗೆ ಮತ್ತೊಂದು ಗಾಡಿ ತಗೊತಾ ಇದ್ದೀನಿ ಅಂದರೆ ನನ್ನ ಧೈರ್ಯ, ನನ್ನ ಒಂದು ಬಲ ನೀವು ಮೆಚ್ಚಬೇಕು ಅಂತ ಅಂದ್ಕೊತೀನಿ. ಸೊ ನಿಮಗೆ ಅದೇನು ದೊಡ್ಡ ವಿಷಯ ಅಲ್ಲ, ನನಗೆ ಅದು ಏನಂಬೋದು, ಪರ್ವತ, ಮೌಂಟ್ ಎವರೆಸ್ಟ್ಗಿಂತ ದೊಡ್ಡ ವಿಷಯನೇ ನನಗೆ ಪರ್ಸ್ನಲಿ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಲ್ಲ ನನಗೆ. ಯಾವ ಗಾಡಿ ಏನು ಅಂತ ಇವಾಗ ಗೊತ್ತಾಗುತ್ತೆ ನಿಮಗೆ. ಸೊ ದಯವಿಟ್ಟು ಒಂದು ಆಶೀರ್ವಾದ ಮಾಡಿ, ನಿಮ್ಮೆಲ್ಲ ಆಶೀರ್ವಾದ ನನಗೆ ಬೇಕು. ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಾಳೆ ವಿಡಿಯೋ ಡೆಡಿಕೇಟೆಡ್ ಆಗಿ ಹಿಂಗಾಯಿತು ಪ್ರೊಸೀಜರ್, ಏನೇನೆಲ್ಲ ಮುಗಿಸಿದ್ವಿ, ಏನೆಲ್ಲ ಪ್ಲ್ಯಾನ್ ಮಾಡಿದ್ದೆ ನನಗೆ ಸಡನ್ ಪ್ಲ್ಯಾನ್ ಗೈಸ್. ಅದು ಹಿಂಗೆ ಚಕ ಅದು ಬೇಕಾ ನೋಡ್ಕೊಂಬಂದೆ ಅಷ್ಟೇ, ಮುಗೀತು. ನನಗೆ ಬೇಕಾ, ಇನ್ಸ್ಟೆಂಟಾಗಿ ಬೇಕು ನನಗೆ ಅಷ್ಟೇ. TVS XR100 ನನಗೆ ಬೇಕಾ. ನಿನ್ನೆ ಪ್ಲ್ಯಾನ್ ಮಾಡಿದೆ, ಇವತ್ತೋಗಿ ತಂದಿದ್ದೆ. ನಾನು ನಿನ್ನೆ ಪ್ಲ್ಯಾನ್ ಮಾಡಿದೆ, ಹೋದೆ ಶೋರೂಮಲ್ಲಿ ಕೇಳಿದೆ, ವಿಚಾರಿಸಿದೆ, ಬುಕ್ ಮಾಡಿದೆ, ಬಂದೆ, ನಾಳೆ ಹೋಗಿ ಡೆಲಿವರಿ ಅಷ್ಟೇ. ನಂದು ಅಷ್ಟೇ. ನಾನು ಲೇಟೇ ಮಾಡಲ್ಲ. ನನಗೆ ಬೇಕು ಅಂದರೆ ಬೇಕು, ಬೇಡ ಅಂದರೆ ನಾನು ಅದೇನೇ ಆದರೂ ನಾನು ಮುಟ್ಟಲ್ಲ. ಆ ಥರ ಮೈಂಡ್ಸೆಟ್ ನಂದು ಒಂಥರ. ಸೊ ಪ್ರೊಸೀಜರೆಲ್ಲ ಏನೇನಾಯಿತು ಅಂತ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ಬನ್ನಿ ಡೆಲಿವರಿ ತಗೊಂಡು, ಸೊ ಅದು ಮುಂದಕ್ಕೆ ಏನೆಲ್ಲ ಆಗುತ್ತೆ ನೋಡುವ. ಸೊ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ. ಒಂದು ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಕೂಡ ಮಾಡಿ. ನನ್ನ ಮೇಲೆ ನನಗೊಂದು ಆಶೀರ್ವಾದ ಮಾಡಿ. ಹೊಸ ಗಾಡಿ ತಗೊಂಡಿದ್ದೀನಿ, ಚೆನ್ನಾಗಿದೆ ಈ ಗಾಡಿ, ಏನು ಓಕೆನಾ ಅಂತ ಅದೇನು ಕಮೆಂಟಲ್ಲಿ ತಿಳಿಸಿ. ಬನ್ನಿ ನೋಡುವ. ಮಿಡಲ್ ಕ್ಲಾಸ್ ಜನ ನಾವು ಜಾಸ್ತಿ ಕನ್ಸ್ ಕಾಣ್ತೀವಿ, ಹಾಸಿಗೆ ಚಿಕ್ಕದಿದ್ರು ನಾವು ಕಾಲ್ ಉದ್ದ. ಕನಸು ಕಾಣಬೇಕು. ಫಸ್ಟ್ ಥಿಂಗ್ ಹೇಳ್ತೀನಿ, ಹೆದರ್ಕೋಬೇಡಿ. ಸೊಸೈಟಿಲಿ ಹೆದರಿಸೋರು ತುಂಬಾ ಜನ ಇರ್ತಾರೆ. ನನಗೆ ಹೊತ್ತಕ್ಕೆ ಬರಲ್ಲ. ಅವ ನಾನು ನಡ್ಕೊಂಬಂದ್ರು ಬರ್ತಿದ್ರೆ ಗೊತ್ತಾಗ ಬರಲ್ಲ. ಸಾವು ಗಾಯ್ಸ್, ಆನ್ ಮಾಡಿಯಾ? ಗೊತ್ತಿಲ್ಲ ಅಮ್ಮಗೆ. ಮೆಲ್ಲಕ್ಕೆ
ಹತ್ತಿಯಲ್ಲ ಇಲ್ಲ ನಾನು ಲಾಸ್ಟಿಗೆ ಹತ್ತುತ್ತಿದ್ದೆ. ಲಾಸ್ಟಿಗೆ ಹತ್ತೀನಿ ಅಂತ ಹೇಳಿ ಅದು ಹಾಕ್ತಾನ ಬಿಗೆ ಕುತ್ತ ಅಲ್ಲಿಂಗಡ ಕಂಬಿಲ್ಲ ಬಿಗೆ ಕುತ್ತಿಯ ನಾವೀಗ ಗಣೇಶನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಗಣೇಶನ ದೇವಸ್ಥಾನದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್. ಗಣೇಶನ ದೇವಸ್ಥಾನ ಇದೆ. ಸೋಮಸಂದ್ರ ತಾನು ಹೋಗ್ತೀವಲ್ಲ ಅದು ಮಾಡ ಸೊ ಬನ್ನಿ ಹಚ್ಕೊ. ಸೊ ಎಲ್ಲರದು ಗೈಸ್ ಕನ್ಫ್ಯೂಷನ್ ಇದೆ. ಸೊ ಓಕೆ ಲೆಟ್ಸ್ ಗೋ. ನೀವು ಸೊ ಗೈಸ್ ಇಲ್ಲಿ ಏರ್ಡ್ಸು ಅಂತ ನಿಲ್ಲಿಸಿದ್ದೀನಿ. ಇದ್ರಾಗಂತ ಫ್ರಂಟಲ್ಲಿ ಏರೇ ಇಲ್ಲ, ಫುಲ್ಲು ಪಚಡಿ ಆಗೋಗಿದೆ. ಸೊ ಏರ್ಡ್ಸ್ಬಿಟ್ಟು ಈಗ ಮನೆಗೆ ಹೋಗುವ. ಸೊ ನಾಳೆ ದೇವಸ್ಥಾನಕ್ಕೆ ತಗೊಂಡು ಹೋಗುವಂತಿದ್ದೀನಿ. ಸೊ ನೋಡುವ, ಈಗ ಗಣೇಶನ ದೇವಸ್ಥಾನಕ್ಕೆಲ್ಲ ಮುಗೀತು. ಸೊ ಮನೆ ತಗೊಂಡೋಗ್ಬಿಟ್ಟು ನೋಡುವ ಏನೆಲ್ಲ ಆಗುತ್ತೆ. ಹಚ್ಕೊ. ಸೊ ಗಾಯ್ಸ್ ಇವಾಗ ನಮ್ಮ ಊರಿನ ದೇವಸ್ಥಾನ ಹತ್ರ ಬಂದು ನಾವು ಅಮ್ಮನ ಮನೇಲಿ ಮನೇಲಿ ಬಿಟ್ಬಿಟ್ಟು ಸೊ ಇಲ್ಲೂ ಕೂಡ ಪೂಜಾರಪ್ಪರು ಇಲ್ಲ, ಬೆಳಗ್ಗೆ ಪೂಜೆ ಮಾಡಿಸುವ ಚಿಕ್ಕದಂಗೆ ಹೂ ಇಡ್ತಾ ಇದ್ದೀನಿ. ಇಲ್ಲಿ ಹೂ ಇಡೋದು ಎಲ್ಲಿ ಅಂತಲೇ ಗೊತ್ತಾಗಲ್ಲ ಗೈಸ್. ಇಲ್ಲಿ ಸುಮ್ಮನೆ ಲಿಟ್ರದ ಗಾಳಿಗೆ ಆರೋಗುತ್ತೆ. ಸೊ ಇವಾಗ ಕೈ ಮುಕ್ಕೊಂಬಿಟ್ಟು ಲೆಟ್ಸ್ಕೊ ಹೋಗುವ. ನೋಡಪ್ಪ ದೇವರೇ ಪರಮಾತ್ಮ, ಹೊಸ ಗಾಡಿ ನಿಮಗೆ ಹೊಸದಿಲ್ಲದೆ ಇರ್ಬೋದು, ನನಗೆ ಹೊಸದು ಅಲ್ವಾ? ನಮಗೆ ಹೊಸದು, ನಿಮಗೆ ಹೊಸದಿಲ್ಲದೆ ಇರ್ಬೋದು. ಸೊ ಲೆಟ್ಸ್ಕೊ ಹೋಗುವ. ಸೊ ಗೈಸ್ ನೋಡಿದ್ರಲ್ವಾ, ಸೊ NS ಗಾಡಿನೇ ತಗೊಂಡಿರೋದು. NS 200 ಅಲ್ಲ, NS 125. ಸೊ ಸಖತ್ ಹೈಪ್ ಕೊಡ್ತಾಯಿದ್ದೀನಿ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಮಿಡಲ್ ಕ್ಲಾಸ್ ಹುಡುಗ ಅದು ಸೆಕೆಂಡ್ಸಲ್ಲಿ 125 ತಗೊಂಡು ಈ ನಾಡಿಗೊಂದು ಹೈಪ್ ಕೊಡ್ತಿದೆ ಅಂತ ದಯವಿಟ್ಟು ಕಮೆಂಟ್ ಹಾಕಬೇಡಿ. ಎಷ್ಟೋ ಜನದ ಕನಸು ಗೈಸ್, ನನ್ನ ಕನಸು. ನನ್ನ ಕೈಲಿ ತಗೊಳಕ್ಕೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ನಾನು X100 ತಗೊಂಡಿದ್ದೆ. ಅದಕ್ಕಿಂತ ಒಂದು ಹೆಜ್ಜೆ, ಒಂದು ಸ್ಟೆಪ್ ಮೇಲೆ ಹೋಗ್ಬಿಟ್ಟು ನಾನು ತಗೊಂಡಿದ್ದೀನಿ ಅಂದರೆ ಅದು ನನಗೆ ದೊಡ್ಡದು. ನಿಮಗೆ ದೊಡ್ಡದು ಅಲ್ಲದೆ ಇರ್ಬೋದು, ನನಗೆ ತುಂಬ ದೊಡ್ಡದು. ಸೊ ಅದಕ್ಕೋಸ್ಕರ ಸೊ ಇವಾಗ ವ್ಲಾಗ್ ನಾನು ಮಾಡೋದು ಬೇಡ ಅಂದ್ಕೊಂಡಿದ್ದೆ ಗೈಸ್. ಅದು ಚಿಕ್ಕ ಚಿಕ್ಕ ಕ್ಲಿಪ್ಸ್ ಎಲ್ಲ ಇದ್ವಲ್ವಾ, ಹಂಗಾಗಿ ನಾನು ಅಮೃತೆಲ್ಲ ಶೂಟ್ ಮಾಡಿದ್ದೆ ನನ್ನ ತಂಗಿ. ಅದನ್ನೆಲ್ಲ ಯಾಕೆ ಮಿಸ್ ಮಾಡೋಣ, ಒಂದು ಮೆಮೊರಿಯಾಗಿರುತ್ತೆ. ನಾನು ಅದು ನಮ್ಮ X100 ತಗೊಂಡಾಗ ನಾನು ವ್ಲಾಗ್ ಮಾಡಲಿಲ್ಲ, ಅದನ್ನು ಮಾಡಿದ್ರೆ ಒಂದು ಮೆಮೊರಿ ಆಗಿರೋದು. ಅದು ಶೋರೂಮ್ ಗಾಡಿ ನಾನು ತಗೊಂಡಿದ್ದು ಫಸ್ಟ್ ಹ್ಯಾಂಡ್ಲು. ಸೊ ಇದನ್ನು ಸೆಕೆಂಡ್ಸಲ್ಲೇ ತಗೊಂಡೆ. ಸೊ ಶೋರೂಮಲ್ಲಿ 1.5 ಲಕ್ಷ ಇದೆ ಗೈಸ್. ಇದು ನನಗೆ ಒಂದು ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು. ಸೊ ಹೊಸ ಗಾಡಿ ತಗೊಳೋದಕ್ಕಿಂತ ಮತ್ತೆ ಅದು ಈಗ ಶೋರೂಮಿಂದ ಹೊರಗೆ ಬಂದ ಕೂಡಲೇ ಒಂದು 10 to 15% ಡಿಪ್ರಿಷಿಯೇಟ್ ಆಗೋಗ್ಬಿಡುತ್ತೆ. ಸುಮ್ಮನೆ ಮೊನ್ನೆ ಏನು X100 ತಗೊಂಡಿದ್ದೀನಿ, ಹೊಸ ಗಾಡಿ, ಏನೂ ಆಗಿಲ್ವಲ್ಲ, ಅದನ್ನೇ ಹೊಡೆದಾಡ್ಬೋದಲ್ಲ, ಇದು ಇರಲಿ. ಈಗೋ ಹರ್ಟ್ ಮಾಡಿದ್ರು ಯಾರೋ ಒಬ್ಬರು. ಈಗೋಗೋಸ್ಕರನೇ ತಗೊಂಡಿದ್ದು. 200 ತಗೋಬೋದಿತ್ತು. 200 ಮೇಂಟೈನ್ ಮಾಡೋವಷ್ಟು ದೊಡ್ಡವನು ನಾನಲ್ಲ. ದೇವರು ನನಗಿನ ಆ ಶಕ್ತಿ ಕೊಟ್ಟಿಲ್ಲ. ಆ ಶಕ್ತಿ ಕೊಟ್ಟರೆ ಆ ಶಕ್ತಿ ಕೊಟ್ಟರೆ ಖಂಡಿತವಾಗ್ಲೂ ಯೋಚನೆ ಮಾಡುವ. ಸೊ ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡುವ, ಇಷ್ಟೊಂದಾಗಿದೆ, ಮುಂದಕ್ಕಿನ್ನು ಏನೆಲ್ಲ ಆಗುತ್ತೆ ಅಂತ. ಸೊ ನಮ್ಮ ಯಶ್ ಬಾಸ್ ಹೇಳಿರೋ ಹಾಗೆ ಕನಸು ಕಾಣೋದು ಬಿಡಬೇಡಿ. ಸೊ ಅಷ್ಟು ಹೇಳ್ತಾ ಈ ಒಂದು ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವ್ಲಾಗಲ್ಲಿ
ಪೂರ್ತಿಯಾಗಿ ಅದ್ರ ರಿವ್ಯೂ ಅಂತನಾದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ನಾಳೆ ಶೂಟ್ ಮಾಡಬೇಕು. ನಾನು ಇನ್ನು ಶೂಟ್ ಮಾಡಿಲ್ಲ ಅದನ್ನು. ಇದಲ್ಲೇ ನಾನು ಈಗ ಎಡಿಟಿಂಗಲ್ಲಿ ಒಂದು ವೀಕು ಮುಂದೋದು ಇದೆಲ್ಲ ನಿಮಗೆ ಅರ್ಥನೂ ಆಗಲ್ಲ ನಾನು ಹೇಳಿದ್ರೆ. ಸೊ ಅದನ್ನೆಲ್ಲ ಶೂಟ್ ಮಾಡಿ ಸ್ವಲ್ಪ ಅದ್ರದ್ದೆಲ್ಲ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನೆಲ್ಲ ಆಗುತ್ತೆ, ನಾಳೆ ಬ್ಲಾಗಲ್ಲಿ ನೋಡ್ತೀರಾ. ಸೊ ಮತ್ತೆ ನಾಳೆ ಬ್ಲಾಗ್ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಏನಾರ ಹೇಳ್ತಾ ಇದ್ದೀನಿ ಗಾಯಸ್, ಒಂಥರ ಎಡಿಟಿಂಗ್ ಮಾಡೋಕ್ಕೆ ಒಂಥರ ಖುಷಿ ಗಾಯಸ್. ಅಷ್ಟು ಚೆನ್ನಾಗಿ ಎಡಿಟಿಂಗ್ ಮಾಡ್ತಾಯಿದ್ದೀನಿ ನೋಡ್ಕೊಂಡು. ಸೊ ಇರಲಿ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವಂದ್ರೆ ನಾಳೆ. ಇನ್ನೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ ಏನು ನಾನು NS ತಗೊಂಡಿರೋದ್ರ ಬಗ್ಗೆ ಅಂತ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ಮಟ್ಟ ನಾನು ಮಿಸ್ ಮಾಡ್ಕೊತೀರಿ. ಓಕೆ ಫ್ರೆಂಡ್ಸ್, ಟಾಟಾ ಬಾಯ್. ಕನಸು ಕಾಣಬೇಕು. ಫಸ್ಟ್ ಥಿಂಗ್ ಹೇಳ್ತೀನಿ, ಹೆದರ್ಕೋಬೇಡಿ.